ಹಲೋ ಮಕ್ಕಳೇ, ಈ ದಿನ ನಾವು ಭಾರತದಲ್ಲಿ ಅರಣ್ಯಗಳು ಎನ್ನುವ ಅಧ್ಯಾಯಕ್ಕೆ ಹೋಗೋಣ. ಭಾರತದ ಅರಣ್ಯಗಳು ಈ ಅಧ್ಯಾಯದ ಅಡಿಯಲ್ಲಿ ನಾವು ಅರಣ್ಯಗಳ ವಿಧಗಳು, ಅರಣ್ಯಗಳ ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ಸಂರಕ್ಷಣಾ ವಿಧಾನಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಜೈವಿಕ ಸಂರಕ್ಷಣಾ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಸಂಪುಟದಲ್ಲಿ ನಾವು ಅರಣ್ಯಗಳ ವಿಧಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವಂತೆ ಈ ಭೂಮಂಡಲದಲ್ಲಿ ಮುಖ್ಯವಾಗಿ ನೀರು, ಮಣ್ಣು ಹಾಗೂ ಸಸ್ಯವರ್ಗಗಳನ್ನು ಕಾಣುತ್ತೇವೆ. ಭಾರತದ ಭೂಭಾಗದಲ್ಲಿ 21.02% ಭೂಭಾಗವು ಅರಣ್ಯಗಳಿಂದ ಕೂಡಿದೆ. ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲಾ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುತ್ತಾರೆ. ಈ ಅರಣ್ಯಗಳು ಬೆಳೆಯಲು ಪ್ರಕೃತಿಯ ಉಷ್ಣಾಂಶ, ಮಳೆ, ಭೂಸ್ವರೂಪ, ಮಣ್ಣುಗಳು ಮುಂತಾದವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಹೆಚ್ಚು ಮಳೆ ಬೀಳುವ ಕಡೆ ನಿತ್ಯ ಹರಿದ್ವರ್ಣದ ಕಾಡುಗಳಿರುತ್ತವೆ. ಕಡಿಮೆ ಮಳೆ ಬೀಳುವ ಹಾಗೂ ಹೆಚ್ಚು ಉಷ್ಣಾಂಶವಿರುವ ಮರುಭೂಮಿಗಳಲ್ಲಿ ಕಡಿಮೆ ಸಸ್ಯವರ್ಗಗಳಿರುತ್ತವೆ. ಭಾರತವು ವಿಶಾಲ ದೇಶವಾಗಿದ್ದು, ಇದು ವಿವಿಧ ರೀತಿಯ ಪ್ರಾಕೃತಿಕ ಪರಿಸರಗಳಿಂದ ಕೂಡಿದೆ. ಆದ್ದರಿಂದ ಈ ಪ್ರಾಕೃತಿಕ ಪರಿಸರಗಳಿಗೆ ಅನುಸಾರವಾಗಿ ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯ ಸಸ್ಯವರ್ಗಗಳನ್ನು ನಾವು ಕಾಣಬಹುದು. ಭಾರತದಲ್ಲಿ ವಿವಿಧ ರೀತಿಯ ಸಸ್ಯವರ್ಗಗಳನ್ನು 6 ಪ್ರಕಾರಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು, ಎರಡನೇದು ಎಲೆಯುದುರುವ ಮಾನ್ಸೂನ್ ಅರಣ್ಯ, ಮೂರನೇದು ಹುಲ್ಲುಗಾವಲು ಅರಣ್ಯ, 4 ಮ್ಯಾಂಗ್ರೋವ್ ಅರಣ್ಯಗಳು, 5ನೇದು ಮರುಭೂಮಿ ಅರಣ್ಯಗಳು, 6 ಹಿಮಾಲಯದ ಆಲ್ಪೈನ್ ಅರಣ್ಯಗಳೆಂದು ವಿಂಗಡಿಸಲಾಗಿದೆ. ಮಕ್ಕಳೇ, ಈಗ ನಾವು ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ಅಧ್ಯಯನ ಮಾಡೋಣ. ನಿತ್ಯ ಹರಿದ್ವರ್ಣದ ಕಾಡುಗಳೆಂದರೆ ವರ್ಷವಿಡೀ ಸದಾ ಹಚ್ಚ ಹಸಿರಾಗಿರುವ ಕಾಡುಗಳು. ಈ ಅರಣ್ಯಗಳನ್ನು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಾಣಬಹುದು. ಅಂದರೆ ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ, ನಾಗಾಲ್ಯಾಂಡ್ ಹಾಗೂ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಾಣಬಹುದು. ಈಗ ಎಲೆಯುದುರಿಸಿರುವ ಮಾನ್ಸೂನ್ ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳು ವರ್ಷದ ನಿರ್ದಿಷ್ಟ ಒಣಹವೆಯ ಋತುವಿನಲ್ಲಿ ಎಲೆಯನ್ನು ಉದುರಿಸುವುದನ್ನು ರೂಢಿಸಿಕೊಂಡಿರುವುದರಿಂದ ಇವುಗಳನ್ನು ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳೆಂದು ಕರೆಯುತ್ತಾರೆ. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ. ಇವುಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಇದು ಭಾರತದ 65.5% ಒಟ್ಟು ಅರಣ್ಯದಲ್ಲಿ ಹರಡಿದೆ. ಭಾರತದ ಮಾನ್ಸೂನ್ ವಾಯುಗುಣ ಈ ಬಗೆಯ ಅರಣ್ಯಗಳು ಬೆಳೆಯಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳೇ, ಈಗ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ 60 ಸೆಂಟಿಮೀಟರ್ನಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಈ ಅರಣ್ಯಗಳನ್ನು ನಾವು ಕಾಣಬಹುದು. ಈ ಅರಣ್ಯಗಳಲ್ಲಿ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಕುರುಚಲು ಜಾತಿಯ ಸಸ್ಯವರ್ಗಗಳನ್ನು ನಾವು ಕಾಣಬಹುದು.
ದಖನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿಯ ಅಂಚಿನ ವಲಯಗಳಲ್ಲಿ ಈ ಸಸ್ಯವರ್ಗಗಳನ್ನು ಕಾಣಬಹುದು. ಬಬೂಲ್, ಶೀಶಂ, ಸಭಾಯ್ ಎಂಬ ಜಾತಿಯ ಹುಲ್ಲುಗಳು ಇಲ್ಲಿ ಬೆಳೆಯುತ್ತವೆ. ಮಕ್ಕಳೇ, ಈಗ ಯೋಚಿಸಿ ಉತ್ತರಿಸುವ ಸಮಯ. ಈ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಹೀಗಿದೆ: ಅರಣ್ಯಗಳು ಎಂದರೇನು? ವೆರಿ ಗುಡ್, ನಿನ್ನ ಉತ್ತರ ಸರಿ. ನಿರ್ದಿಷ್ಟವಾದ ಸರಿಯಾದ ಉತ್ತರ: ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲಾ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು. ಎರಡನೇ ಪ್ರಶ್ನೆ: ಪಶ್ಚಿಮ ಘಟ್ಟ, ಅಸ್ಸಾಂ, ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯ ಡ್ಯಾಶ್. ನಿಮ್ಮ ಆಯ್ಕೆಗಳು ಹೀಗಿವೆ: ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು ಹಾಗೂ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ. ವೆರಿ ಗುಡ್, ಉತ್ತರ ಸರಿ. ಉತ್ತರ ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಮುಂದಿನ ಪ್ರಶ್ನೆ ಹೀಗಿದೆ: 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯವರ್ಗ ಡ್ಯಾಶ್. ನಿಮ್ಮ ಆಯ್ಕೆಗಳು ಈ ರೀತಿ: ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು, ಮ್ಯಾಂಗ್ರೂವ್ ಅರಣ್ಯಗಳು ಹಾಗೂ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ. ಸರಿಯಾದ ಉತ್ತರ ಈ ರೀತಿ ಇದೆ: ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು. ಈಗ ಮ್ಯಾಂಗ್ರೂವ್ ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅರಣ್ಯಗಳು ಸಮುದ್ರ ತೀರ ಪ್ರದೇಶಗಳು ಹಾಗೂ ನದಿ ಮುಖಜ ಭೂಮಿಯಲ್ಲಿ ಬೆಳೆಯುತ್ತವೆ. ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಇಂತಹ ಮುಖಜ ಭೂಮಿಯಲ್ಲಿ ಕಂಡುಬರುತ್ತವೆ. ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ಈ ಅರಣ್ಯಗಳು ದೇಶದ ಒಟ್ಟು ಅರಣ್ಯ ಪ್ರದೇಶದಲ್ಲಿ 0.6%. ಈಗ ಮರುಭೂಮಿ ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅರಣ್ಯ ಪ್ರದೇಶಗಳು ವಾರ್ಷಿಕ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಈ ಸಸ್ಯವರ್ಗವೆಂದರೆ ಆಳವಾದ ಬೇರುಗಳನ್ನು ಹೊಂದಿದ್ದು ಮುಳ್ಳು ಕಂಟಿಗಳಿಂದ ಕೂಡಿದ ಕುರುಚಲು ಜಾತಿಯ ಸಸ್ಯವರ್ಗಗಳಾಗಿವೆ. ಈ ಸಸ್ಯವರ್ಗಗಳನ್ನು ರಾಜಸ್ಥಾನದ ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡ ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಕಾಣಬಹುದು. ಈಗ ಅರಣ್ಯಗಳ ಮತ್ತೊಂದು ಪ್ರಕಾರವಾದ ಹಿಮಾಲಯದ ಆಲ್ಪೈನ್ ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಸಸ್ಯವರ್ಗಗಳನ್ನು ನಾವು ಕಾಣಬಹುದು. ಏಕೆಂದರೆ ಇಲ್ಲಿ ಪರ್ವತದ ಎತ್ತರ ಹೆಚ್ಚಿದಂತೆ ಧ್ರುವ ಪ್ರದೇಶದ ವಾಯುಗುಣವನ್ನು ನಾವು ಕಾಣಬಹುದು. ಇಲ್ಲಿ ಬೆಳೆಯುವ ಮರಗಳೆಂದರೆ ಸಾಲ, ಸಿಲ್ವರ್, ಟ್ರೂಸ್, ಲಾರೆಲ್, ಟೂನ್, ಬೈರಾ, ಸ್ಟ್ರೂಸ್ ಮುಂತಾದ ಮೊನೆಚಾದ ಎಲೆಗಳ ಸಸ್ಯವರ್ಗವನ್ನು ಪ್ರಧಾನವಾಗಿ ನಾವು ಕಾಣಬಹುದು. ಈಗ
ಯೋಚಿಸಿ ಉತ್ತರಿಸುವ ಸಮಯ. ಈ ಪ್ರಶ್ನೆಗಳನ್ನು ಗಮನಿಸಿ, ಯೋಚಿಸಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಹೀಗಿದೆ: ಸುಂದರಬನ್ ಪ್ರದೇಶವನ್ನು ಡ್ಯಾಶ್ ನದಿಯ ಮುಖಜ ಭೂಮಿಯಲ್ಲಿ ಕಾಣಬಹುದು. ವೆರಿ ಗುಡ್, ಉತ್ತರ ಸರಿಯಾಗಿದೆ. ಉತ್ತರ ಗಂಗಾ ನದಿ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಪ್ರಶ್ನೆಗೆ ಜೊತೆಗೂಡಿ ಉತ್ತರಿಸಿ. ಭಾರತದಲ್ಲಿ ಮರುಭೂಮಿ ಅರಣ್ಯ ಪ್ರದೇಶಗಳನ್ನು ಯಾವ ಯಾವ ಪ್ರದೇಶಗಳಲ್ಲಿ ಕಾಣಬಹುದು? ಎಕ್ಸಲೆಂಟ್ ಆನ್ಸರ್. ಉತ್ತರ ರಾಜಸ್ಥಾನದ ಥಾರ್ ಮರುಭೂಮಿ, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ಗಳಲ್ಲಿ ಕಾಣಬಹುದು. ಈಗ ಮತ್ತೊಮ್ಮೆ ಜೊತೆಗೂಡಿ ಉತ್ತರಿಸಿ. ಹಿಮಾಲಯದ ಅರಣ್ಯಗಳಲ್ಲಿ ಕಾಣುವ ಮುಖ್ಯ ಮರಗಳು ಯಾವುವು? ವೆರಿ ಗುಡ್, ಸರಿಯಾಗಿ ಹೇಳಿದೆ. ಉತ್ತರ ಸಾಲ, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಮುಂತಾದ ಮರಗಳು ಬೆಳೆಯುತ್ತವೆ. ಭಾರತದ ಅರಣ್ಯಗಳು ಈ ಅಧ್ಯಾಯದ ಅರಣ್ಯಗಳ ವಿಧಗಳಲ್ಲಿ ನಾವು ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ, ಮ್ಯಾಂಗ್ರೋವ್ ಅರಣ್ಯ, ಮರುಭೂಮಿ ಅರಣ್ಯಗಳು ಮತ್ತು ಹಿಮಾಲಯದ ಆಲ್ಪೈನ್ ಅರಣ್ಯಗಳ ಬಗ್ಗೆ ಈ ಸಂಪುಟದಲ್ಲಿ ತಿಳಿದುಕೊಂಡಿದ್ದೇವೆ. ನಿಮ್ಮ ಹೆಚ್ಚಿನ ಕಲಿಕೆಗಾಗಿ ಈ ಪ್ರಶ್ನೆಗಳನ್ನು ಗಮನಿಸಿ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಕಂಡುಬರುವ ವಿವಿಧ ಸಸ್ಯವರ್ಗಗಳು ಯಾವುವು? ಮುಂದಿನ ಪ್ರಶ್ನೆ: ನಿತ್ಯ ಹರಿದ್ವರ್ಣದ ಕಾಡುಗಳ ಲಕ್ಷಣಗಳು ಮತ್ತು ಭಾರತದಲ್ಲಿ ಅವುಗಳ ಹಂಚಿಕೆಯನ್ನು ತಿಳಿಸಿ. ಮೂರನೇ ಪ್ರಶ್ನೆ: ಮರುಭೂಮಿ ಅರಣ್ಯಗಳ ಲಕ್ಷಣಗಳು ಮತ್ತು ಭಾರತದಲ್ಲಿ ಅವುಗಳ ಹಂಚಿಕೆಯನ್ನು ತಿಳಿಸಿ. ಈ ಸಂಚಿಕೆಯಲ್ಲಿ ಬರುವ ಪ್ರಮುಖವಾದ ಪದಗಳು: ನಿತ್ಯ ಹರಿದ್ವರ್ಣ ಅಂದರೆ ಸದಾ ಹಸಿರು ಬಣ್ಣ. ಎರಡನೇದು ನದಿ ಮುಖಜ ಭೂಮಿ ಅಂದರೆ ನದಿಗಳು ಸಮುದ್ರ ಸೇರುವ ಸ್ಥಳ. ಮೂರನೇದು ಮರುಭೂಮಿ ಎಂದರೆ ಮರಳಿನಿಂದ ಕೂಡಿದ ಭೂಮಿ. ಮಕ್ಕಳೇ, ನಿಮಗಾಗಿ ಇಲ್ಲೊಂದು ವಿಸ್ತೃತ ಚಟುವಟಿಕೆ ಇದೆ. ಈ ಚಟುವಟಿಕೆಯನ್ನು ಗಮನಿಸಿ ನೀವೇ ಮಾಡಿ ನೋಡಿ. ಮೊದಲನೇದಾಗಿ ಭಾರತದ ನಕ್ಷೆ ಬರೆದು ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಗುರುತಿಸಿ. ಎರಡನೇದು ಎಲೆ ಉದುರಿಸುವ ಮಾನ್ಸೂನ್ ಮರಗಳು ಹಾಗೂ ಹಿಮಾಲಯದ ಆಲ್ಪೈನ್ ಮರಗಳ ಚಿತ್ರಗಳನ್ನು ಸಂಗ್ರಹಿಸಿ. ಮೂರನೇದು ನಿಮಗೆ ಸಾಧ್ಯವಾದಾಗ ವಿವಿಧ ರೀತಿಯ ಅರಣ್ಯಗಳಿಗೆ ಭೇಟಿ ನೀಡಿ ಅವುಗಳ ಲಕ್ಷಣಗಳನ್ನು ತಿಳಿಸಿ. ಧನ್ಯವಾದಗಳು.